Hi students, welcome to Nursing Sphere. Myself Dr. Sonika. ನಾವು ನಮ್ಮ ಪೀಡಿಯಾಟ್ರಿಕ್ ಡಿಸ್ಕಷನ್ನ ಕಂಟಿನ್ಯೂ ಮಾಡೋಣ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಇಂಟ್ರೊಡಕ್ಷನ್ ಟು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ ಡೆಫಿನೇಷನ್ ಏನು, ಗ್ರೋತ್ ಡೆಫಿನೇಷನ್ ಏನು, ಡೆವಲಪ್ಮೆಂಟ್ ಡೆಫಿನೇಷನು, ಯಾವ್ಯಾವ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡುತ್ತೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟು, ಯಾವ್ಯಾವ ಲಾಸ್ ಇದೆ ಈ ಗ್ರೋತಲ್ಲಿ ಅನ್ನೋದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡ್ವಿ. ಸೊ ಇವತ್ತಿನ ನಮ್ಮ ಈ ವಿಡಿಯೋದ ಟಾಪಿಕ್ ಬಂದುಬಿಟ್ಟು ಅಸೆಸ್ಮೆಂಟ್ ಆಫ್ ಗ್ರೋತ್, ಫಿಸಿಕಲ್ ಗ್ರೋತ್, ಅಸೆಸ್ಮೆಂಟ್ ಆಫ್ ಫಿಸಿಕಲ್ ಗ್ರೋತ್. ಈ ಏನು ಗ್ರೋತ್ ಆಗ್ತಾ ಇದೆಯಲ್ಲ ಅದನ್ನು ನಾವು ಯಾವ ಥರ ಅಸೆಸ್ ಮಾಡ್ತೀವಿ, ಯಾವ ಥರ ಮೆಷರ್ ಮಾಡ್ತೀವಿ, ಯಾವ ಥರ ಅಸೆಸ್ ಮಾಡಿಬಿಟ್ಟು ವೆದರ್ ಈ ಗ್ರೋತ್ ಸರಿ ಆಗ್ತಾ ಇದೆನೋ ಅಥವಾ ಇಲ್ವೋ ಅನ್ನೋದನ್ನು ನಾವು ಯಾವ ಥರ ಮೆಷರ್ ಮಾಡಬೇಕು, ಯಾವ ಥರ ಅಸೆಸ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ನಮ್ಮ ಇವತ್ತಿನ ಈ ವಿಡಿಯೋ ಟಾಪಿಕ್ ಬಂದುಬಿಟ್ಟು ಅಸೆಸ್ಮೆಂಟ್ ಆಫ್ ಫಿಸಿಕಲ್ ಗ್ರೋತ್ ಆರ್ ಗ್ರೋತ್ ಇಂಡಿಸಸ್. ಸೊ ನಮ್ಮ ಫಸ್ಟ್ ಗ್ರೋತ್ ಇಂಡಿಸಸ್ ಬಂದುಬಿಟ್ಟು ವೆಯ್ಟ್. ಸೊ ನಾವು ವೆಯ್ಟ್ನ ಯಾವ ಥರ ಮೆಷರ್ ಮಾಡ್ತೀವಿ ಅಂತಂದರೆ, ವೆಯ್ಟ್ನ ನಾನು ಆಗಲೇ ಹೇಳ್ದಂಗೆ ಯೂಶ್ವಲಿ ನಾವು ಮೆಷರ್ ಮಾಡೋದು, ನಾವು ಯೂಶ್ವಲಿ ಬರೆಯೋದು ಹೇಗೆ ಅಂತಂದರೆ KGಸಲ್ಲಿ ನಾವು ಮೆಷರ್ ಮಾಡ್ತೀವಿ. ಸೊ ಏನೇನು ಯೂಸ್ ಮಾಡ್ಕೋತೀವಿ ನಾವು ಯೂಶ್ವಲಿ ವೆಯ್ಟ್ನ ಅಂತ ಮೆಷರ್ ಮಾಡೋಕ್ಕೆ ಅಂತಂದರೆ ವೇಯಿಂಗ್ ಸ್ಕೇಲ್. ಸೊ ಈ ಪಿಕ್ಚರಲ್ಲಿ ನೀವು ನೋಡ್ಬೋದು ಮಗುನ ಈ ವೇಯಿಂಗ್ ಸ್ಕೇಲ್ ಬ್ಯಾಸ್ಕೆಟ್ ಮೇಲೆ ಮಲಗಿಸಿದ್ದಾರೆ. ಸೊ ಇದರಲ್ಲಿ ಹೇಗೆ ಅಂತಂದರೆ ಫುಲ್ ಫ್ಲ್ಯಾಟಾಗಿ ಮಲಗಿಸಿದ್ದಾರೆ, ತಲೆ ಎಲ್ಲ ಟಚ್ ಆಗೋ ಥರ ಮಲಗಿಸಿದ್ದಾರೆ. ಅದರಲ್ಲಿ ಎಲ್ಲ ಮಗು ಮೇಲೆ ಏನೇನು ಬಟ್ಟೆ ಇರುತ್ತೋ ಅಥವಾ ಡೈಪರ್ ಇರುತ್ತೋ ಅದನ್ನು ನಾವು ಯೂಶ್ವಲಿ ತೆಗೆದುಬಿಟ್ಟು ಮಗುನ ಈ ಬ್ಯಾಸ್ಕೆಟ್ ಮೇಲೆ ಮಲಗಿಸ್ತೀವಿ. ಸೊ ಅವಾಗ ಏನು ಬರುತ್ತೆ, ನಮಗೆ ರೀಡಿಂಗ್ ಬರುತ್ತೆ. ಸೊ ಅದು ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ದ ವೆಯ್ಟ್ ಆಫ್ ದ ಬೇಬಿ. ಸೊ ನಾವು ವೇಯಿಂಗ್ ಸ್ಕೇಲ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ವೆಯ್ಟ್ ಆಫ್ ದ ವೆಯ್ಟ್ನ ಮೆಷರ್ ಮಾಡ್ತೀವಿ. ಸೊ ಇದರಲ್ಲಿ ಒಂದು ನಿಮಗೆ ಏನು ಗೊತ್ತಿರಬೇಕು ಅಂತಂದರೆ, ದ ಮಿನಿಮಮ್ ವೆಯ್ಟ್ ಆಫ್ ದ ವೇಯಿಂಗ್ ಸ್ಕೇಲ್ ಎಷ್ಟಿರಬೇಕು ಅಂತಂದರೆ 100 ಗ್ರಾಮ್ ಇರಬೇಕು. ಸೊ ಮಿನಿಮಮ್ ವೆಯ್ಟ್ ಎಷ್ಟಿರಬೇಕು, 100 ಗ್ರಾಮ್ ಇರಬೇಕು ಈ ವೇಯಿಂಗ್ ಸ್ಕೇಲ್ದು. ನೆಕ್ಸ್ಟ್ ಇನ್ನೊಂದು ಪಿಕ್ಚರಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲೊಂದು ಮಗುನ ಇಲ್ಲೊಂದು ಇನ್ಸ್ಟ್ರೂಮೆಂಟ್ ಇದೆ, ಇದರಲ್ಲಿ ಒಂದು ಹುಕ್ ಇದೆ, ಆ ಹುಕ್ಕಿಗೆ ಮಗುನ ನೇತಾಕಿದ್ದೀವಿ. ಇದಕ್ಕೇನಂತ ಹೇಳ್ತೇವೆ ನಾವು ಅಂದರೆ, ಹ್ಯಾಂಗಿಂಗ್ ಸ್ಕೇಲ್ ಅಂತ ಹೇಳ್ತೇವೆ. ಸೊ ಯೂಶ್ವಲಿ ಇದನ್ನು PHCs, ಯೂಶ್ವಲಿ ಅಂಗನವಾಡೀಸ್ ಅಥವಾ ಏನಾದರೂ ಫೀಲ್ಡ್ ವಿಸಿಟ್ ಇತ್ತು ಅಂದರೆ ಯೂಶ್ವಲಿ ಈ ಮೆಥಡ್ನ ಯೂಸ್ ಮಾಡ್ತೇವೆ. ಸಣ್ಣ ಮಕ್ಕಳಿಗೆಲ್ಲ ತುಂಬ ಯೂಸ್ ಮಾಡೋಕ್ಕೆ ಬರಲ್ಲ, ಸ್ವಲ್ಪ ದೊಡ್ಡ ಮಕ್ಕಳಿಗೆಲ್ಲ ಈ ಥರ ಹ್ಯಾಂಗಿಂಗ್ ಸ್ಕೇಲ್ನ ಯೂಸ್ ಮಾಡ್ಕೋಬೋದು. ಸೊ ವೇಯಿಂಗ್ ಸ್ಕೇಲ್ ಆದರೂ ಯೂಸ್ ಮಾಡ್ಬೋದು ಅಥವಾ ಹ್ಯಾಂಗಿಂಗ್ ಸ್ಕೇಲ್ ಆದರೂ ಯೂಸ್ ಮಾಡ್ಕೊಬೋದು, ವೆಯ್ಟ್ನ ಮೆಷರ್ ಮಾಡ್ತೀವಿ. ಸೊ ನಾರ್ಮಲ್ ಬರ್ತ್ ವೆಯ್ಟ್ ಏನು, ಸೊ ಈ ವಿಡಿಯೋ ನೆಕ್ಸ್ಟ್ ನೋಡೋಣ. ನಾರ್ಮಲ್ ಬರ್ತ್ ವೆಯ್ಟು. ಸೊ ಆವ್ರೇಜ್ ಬರ್ತ್ ವೆಯ್ಟ್ ಏನಿರುತ್ತೆ ಇಂಡಿಯನ್ ಮಕ್ಕಳದು, ಆವ್ರೇಜ್ ಬರ್ತ್ ವೆಯ್ಟ್ ಏನಿರುತ್ತೆ ಅದು 3 kg ಅಂತ ಹೇಳಿಬಿಟ್ಟು ನಾವು ತೊಗೊಳ್ತೇವೆ. ಸೊ ಯೂಶ್ವಲಿ ದಿಸ್ ಇಸ್ ದ ಆವ್ರೇಜ್ ಬರ್ತ್ ವೆಯ್ಟ್. ಟು ಬಿ ವೆರಿ ಸ್ಪೆಕ್, ಸೊ ಇಟ್ ಈಸ್ 2.7, ಬಟ್ ಇವಾಗೆಲ್ಲ ಆವ್ರೇಜ್ ಬರ್ತ್ ವೆಯ್ಟ್ ಬಂದುಬಿಟ್ಟು 3 kg. ಸೊ ಏನಾಗುತ್ತೆ, ಫಸ್ಟ್ ವೀಕಲ್ಲಿ ಮಗುದು ಏನಿರುತ್ತಲ್ಲ ಅದು ವೆಯ್ಟ್ ಕಡಿಮೆ ಆಗುತ್ತೆ, ವೆಯ್ಟ್ ಲಾಸ್ ಆಗುತ್ತೆ. ಎಷ್ಟು ವೆಯ್ಟ್ ಲಾಸ್ ಆಗುತ್ತೆ ಫಸ್ಟ್ ವೀಕಲ್ಲಿ? ಯೂಶ್ವಲಿ 10% ಆಫ್ ದ ಬಾಡಿ ವೆಯ್ಟ್ ಏನಿರುತ್ತಲ್ಲ ಅದು ಯೂಶ್ವಲಿ ಫಸ್ಟ್ ವೀಕಲ್ಲಿ ಲಾಸ್ ಆಗುತ್ತೆ. ಸಪೋಸ್ ಬೇಬಿ 3 kg ಇದೆ ಅಂತಂದರೆ 10% ಅಂದರೆ 300 ಗ್ರಾಮ್. ಫಸ್ಟ್ ವೀಕಲ್ಲಿ ಏನು 300 ಗ್ರಾಮ್ ಬೇಬಿದು ವೆಯ್ಟು ಕಡಿಮೆ ಆಗುತ್ತೆ, ಲಾಸ್ ಆಗುತ್ತೆ. ಆಮೇಲೆ ಬೇಬಿ ವೆಯ್ಟ್ನ ಪುಟ್ ಆನ್ ಮಾಡ್ಕೋತಾ ಹೋಗೋದು. ಸೊ ಅದಾದಮೇಲೆ ಏನಾಗುತ್ತೆ, ಸೊ ಅದಾದಮೇಲೆ ನೆಕ್ಸ್ಟ್ ಸೆಕೆಂಡ್ ವೀಕಿಂದ ಬೇಬಿ ವೆಯ್ಟ್ ಜಾಸ್ತಿ ಆಗುತ್ತಾ ಹೋಗುತ್ತೆ. ಸೊ ಅಪ್ ಟು 3 ಮಂತ್ಸ್ ಏನು ಮಾಡುತ್ತೆ, ಬೇಬಿ 25 to 30 ಗ್ರಾಮ್ ಪರ್ ಡೇ ಅಷ್ಟು ವೆಯ್ಟ್ ಪುಟ್ ಆನ್ ಆಗುತ್ತೆ, ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇವತ್ತು 3 kg ಇತ್ತು ಅಂತಂದರೆ ನಾಳೆ 1 ವೀಕ್ ಆದಮೇಲೆ 3 kg ಇತ್ತು ಮಗು ಅಂತಂದರೆ ನಾಳೆ ಅದು 3 ವೀಕ್ ಆಗಿ 1 ಡೇ ಆದಮೇಲೆ 325 ಆಗೋದು. ಆ ಥರ ಎವ್ರಿ ಡೇ 30 ಗ್ರಾಮ್, 25 to 30 ಗ್ರಾಮ್ ಜಾಸ್ತಿ ಆಗುತ್ತಾ ಹೋಗುತ್ತೆ. ಇದು ಫಸ್ಟ್ 3 ಮಂತ್ಸಲ್ಲಿ. ನೆಕ್ಸ್ಟ್ 3 ಮಂತ್ಸಿಂದ 1 ಇಯರ್ ತನಕ ಯೂಶ್ವಲಿ ಪರ್ ಮಂತ್ 40 ಗ್ರಾಮ್ ಅಷ್ಟು ವೆಯ್ಟ್ ಜಾಸ್ತಿ ಆಗುತ್ತೆ. 40 ಗ್ರಾಮ್ ಪರ್ ಮಂತ್ ಪುಟ್ ಆನ್ ಹಾಕೋತಾ ಹೋಗುತ್ತೆ. ಎಲ್ಲಿ ತನಕ? ಅಪ್ ಟು 1 ಇಯರ್ ತನಕ. ಸೊ ಯೂಶ್ವಲಿ ಇದರಲ್ಲಿ ನಮಗೇನು ಕ್ವೆಶನ್ಸ್ ನಮಗೇನು ಬರುತ್ತೆ ಈ ನಾರ್ಸೆಟ್ ಅಥವಾ ನಿಮ್ಮ ಯಾವುದಾದ್ರೂ ನರ್ಸಿಂಗ್ ಎಕ್ಸಾಮ್ಸಲ್ಲಿ ಏನು ಕ್ವೆಶನ್ಸ್ ಕೇಳ್ಬೋದು ಅಂದರೆ, ಯೂಶ್ವಲಿ ಆವ್ರೇಜ್ ಬರ್ತ್ ವೆಯ್ಟ್ ಏನಿರುತ್ತೆ. ಸೊ ಫಸ್ಟ್ 1 ವೀಕ್ ಅಥವಾ 10 ಡೇಸಲ್ಲಿ ಬೇಬಿ ವೆಯ್ಟ್ ಏನಾಗುತ್ತೆ, ಬೇಬಿ ವೆಯ್ಟ್ ಕಡಿಮೆ ಆಗುತ್ತೆ. ಸೊ ಆಮೇಲೆ ಏನು ಕೇಳ್ತಾರೆ ಅಂದರೆ ಯೂಶ್ವಲಿ ಅಪ್ ಟು ನೆಕ್ಸ್ಟ್ ಇದು ಏನಿದೆಯಲ್ಲ, ಈ ಟೇಬಲ್ ಏನಿದೆಯಲ್ಲ ಇದು ತುಂಬ ಇಂಪಾರ್ಟೆಂಟು. ಇದರಲ್ಲಿ ಏನಾಗುತ್ತೆ ಅಂದರೆ ಬೇಬಿ ವೆಯ್ಟ್ ಯಾವಾಗ ಡಬಲ್ ಆಗುತ್ತೆ, ಬೇಬಿ ವೆಯ್ಟ್ ಯಾವಾಗ ಟ್ರಿಪಲ್ ಆಗುತ್ತೆ ಅನ್ನೋದನ್ನು ನಾನು ಇದರಲ್ಲಿ ನೋಟ್ ಮಾಡ್ತಾ ಹೋಗ್ತೇನೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ವೆಶನ್ಸು ಕೂಡ ನಿಮ್ಮ ನಾರ್ಸೆಟ್ ಪ್ರಿಲಿಮ್ಸ್ ಅದೆಲ್ಲ ಏನು 1 ಲೈನರ್ ಕ್ವೆಶನ್ ಆಗಿರೋದ್ರಿಂದ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಬೇಬಿ ವೆಯ್ಟ್ ಯಾವಾಗ ಡಬಲ್ ಆಗುತ್ತೆ ಅಂತಂದರೆ ಯೂಶ್ವಲಿ ಬೈ 5 ಮಂತ್ಸ್
5 months ಬೇಬಿ ವೆಯ್ಟು ಡಬಲ್ ಆಗುತ್ತೆ. 5 ಮಂತ್ಗೆ ಬೇಬಿ ವೆಯ್ಟ್ ಡಬಲ್ ಆಗುತ್ತೆ. ಸಪೋಸ್ ಬೇಬಿ 3 kg ಇತ್ತು ಊಟದಾಗ ಅಂತಂದರೆ 5 ತಿಂಗಳಾದಮೇಲೆ ಬೇಬಿ ಯೂಶಲಿ 6 months ಆಗುತ್ತೆ, ಡಬಲ್ ಆಗುತ್ತೆ. ನೆಕ್ಸ್ಟ್ ಟ್ರಿಪಲ್ ಯಾವಾಗ ಆಗುತ್ತೆ? ಟ್ರಿಪಲ್ ಯೂಶಲಿ 1 year, 1 yearಗೆ ಬೇಬಿ ವೆಯ್ಟು ಟ್ರಿಪಲ್ ಆಗುತ್ತೆ. ನೆಕ್ಸ್ಟು 4 times ಆಫ್ ದ ಬೇಬಿ ವೆಯ್ಟ್ ಯಾವಾಗ ಆಗುತ್ತೆ ಅಂದರೆ ಯೂಶಲಿ 2 yearsಗೆ ಬೇಬಿ ವೆಯ್ಟ್ ಏನಿರ್ತಲ್ಲ ಅದು 4 times ಆಗುತ್ತೆ. ನೆಕ್ಸ್ಟ್ 5 times ಬಂದುಬಿಟ್ಟು 3 years ಅನ್ನೋಷ್ಟೊತ್ತಿಗೆ ಬೇಬಿ ವೆಯ್ಟ್ ಏನಿರುತ್ತಲ್ಲ ಅದು 5 times. ಬರ್ತ್ ವೆಯ್ಟ್ದು 5 times ಆಫ್ ವೆಯ್ಟು 3 yearsಗೆ ಆಗುತ್ತೆ. ಸೊ ಅದೇ ಥರ 6-7 times ಎಲ್ಲ ಏನು ನೆಸೆಸಿಟಿ ಇಲ್ಲ, ಬಟ್ ಆದರೂ ಕೂಡ ತಿಳ್ಕೊಳ್ಳೋಣ. 6 times ಯಾವಾಗ ಆಗುತ್ತೆ ಅಂತಂದರೆ ಯೂಶಲಿ 5 years ಅಷ್ಟೊತ್ತಿಗೆಲ್ಲ ಬೇಬಿ ವೆಯ್ಟು 6x ಆಗುತ್ತೆ. 7x ಬಂದುಬಿಟ್ಟು 7 yearsಗೆ 7 times ಆಫ್ ಬರ್ತ್ ವೆಯ್ಟ್ ಆಗುತ್ತೆ. 10 yearsಗೆ 10 times ಆಫ್ ಬರ್ತ್ ವೆಯ್ಟ್ ಆಗುತ್ತೆ. ಇದರಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಫಸ್ಟ್ 3 ಡಬಲ್, ಟ್ರಿಪಲ್, 4 times ಅಥವಾ 5 times ಯಾವಾಗ ಆಗುತ್ತೆ. ಈ 3 points ಏನೇನಿದೆಯಲ್ಲ ಇದು 4 points, ಇದು ತುಂಬ ಇಂಪಾರ್ಟೆಂಟು. ಇದನ್ನು ನೆನ್ಪಿಡ್ಕೋಬೇಕು. ಸೊ ನೆಕ್ಸ್ಟು ಈ ವೆಯ್ಟ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಅದೇನು ನೋಡಿದ್ವಿ, ಅದು ಯಾವಾಗ ಡಬಲ್ ಟ್ರಿಪಲ್ ಆಗುತ್ತೆ ಅಂತ. ಸಪೋಸ್ ನಿಮಗೆ 7 month ಬೇಬಿ ಬಂತು ಅಂದರೆ ಈ ಎಕ್ಸ್ಪೆಕ್ಟೆಡ್ ವೆಯ್ಟ್ ಎಷ್ಟಿರಬೇಕು, ಆ ಬೇಬಿದು ಎಕ್ಸ್ಪೆಕ್ಟೆಡ್ ವೆಯ್ಟ್ ಎಷ್ಟಿರಬೇಕು ಅನ್ನೋದನ್ನು ನಾವು ಈ ಫಾರ್ಮುಲಾಸ್ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು. ಸಪೋಸ್ 3 to 12 months ಬೇಬಿ ಇತ್ತು ಅಂದರೆ ಈ ಫಾರ್ಮುಲಾನ ನಾವು ಅಪ್ಲೈ ಮಾಡ್ಬೋದು. ಯಾವ ಫಾರ್ಮುಲಾ? ದಟ್ ಈಸ್ ಏಜ್ ಇನ್ ಮಂತ್ಸ್ plus 9 divided by 2. ಸಪೋಸ್ ಈಗ ನಮಗೆ 7 month old ಬೇಬಿ ಬಂದಿದೆ. ಸೊ ನಾನು ಏನು ಹೇಳಿದೆ, ಈ ಫಾರ್ಮುಲಾನ ಹಾಕಿದ್ವಿ ಅಂದರೆ 7 + 9 divided by 2. 7 + 9 ಎಷ್ಟಾಗುತ್ತೆ? 16 divided by 2 is 8 kg. ಸಪೋಸ್ 7 month ಬೇಬಿ ಬಂದಿತ್ತು ಅಂದರೆ ಅದು ಎಕ್ಸ್ಪೆಕ್ಟೆಡ್ ವೆಯ್ಟ್ ಎಷ್ಟಿರಬೇಕು? 8 kg ಇರಬೇಕು. ಸೊ ದಿಸ್ ಇಸ್ ಹೌ ವಿಲ್ ನೋ ದ ವೆಯ್ಟ್ ಆಫ್ ದ ಬೇಬಿ, ದ ಎಕ್ಸ್ಪೆಕ್ಟೆಡ್ ವೆಯ್ಟ್ ಆಫ್ ದ ಬೇಬಿ. ಸೊ ನೆಕ್ಸ್ಟ್ ಸಪೋಸ್ 1 to 6 years ಬೇಬಿ ಬಂದಿತ್ತು. 1 to 6 years ಬೇಬಿ ಬಂದಿತ್ತು ಅಂದರೆ ಎಕ್ಸ್ಪೆಕ್ಟೆಡ್ ವೆಯ್ಟ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ದಟ್ ಈಸ್ ನಥಿಂಗ್ ಬಟ್ 2x + 8. ಎಕ್ಸ್ ಅಂತಂದರೆ ಏನು ಅಂದರೆ ಏಜ್ ಇನ್ ಇಯರ್ಸ್. ಇಲ್ಲಿ ಇಯರ್ಸ್ ತೊಗೋಬೇಕು, ಮಂತ್ಸ್ ಅಲ್ಲ, ಇಯರ್ಸ್ ತೊಗೋಬೇಕು. 2 into ಏಜ್ ಇನ್ ಇಯರ್ಸ್ ಪ್ಲಸ್ 8 ಮಾಡಿದ್ವಿ ಅಂತಂದರೆ ನಮಗೆ ಯೂಶಲಿ ಬೇಬಿದು ವೆಯ್ಟ್ ಎಷ್ಟಿರಬೇಕು ಅಂತ ಗೊತ್ತಾಗುತ್ತೆ. ಸಪೋಸ್ ಈಗ 1 year old ಬೇಬಿ ಬಂದಿದೆ. 1 year old ಬೇಬಿ ಅಂದರೆ 1 into 2 = 2 + 8 is 10. ಸೊ ಬೇಬಿ ವೆಯ್ಟ್ ಎಷ್ಟಿರಬೇಕು? 10 kg ಇರಬೇಕು. ಸಪೋಸ್ ದಿಸ್ ಇಸ್ ಎಕ್ಸಾಂಪಲ್, ನಾನು ಕೊಡ್ತಾರೆ, ದಿಸ್ ಇಸ್ ಎಕ್ಸಾಂಪಲ್. ಸೊ ಇದೇ ಥರ 1 to 6 years ಯಾವ ಬೇಕಾದರೂ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸಪೋಸ್ 5 years ಅಂತ ತೊಗೊಂಡ್ವಿ ಅಂದರೆ 5 into 2 will be 10, 10 + 8 is 18. ಬೇಬಿ 5 years ಅಷ್ಟೊತ್ತಿಗೆ 18 kg ಇರಬೇಕು. ದಿಸ್ ಇಸ್ ಹೌ ವಿ ಕ್ಯಾಲ್ಕುಲೇಟ್. ಸೊ ನೆಕ್ಸ್ಟ್ ಬಂದುಬಿಟ್ಟು 7 to 12 years. 7 to 12 yearsಗೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂದರೆ 7x - 5 divided by 2. ಸೊ ನಾನು ಆಗಲೇ ಹೇಳ್ದಂಗೆ ಎಕ್ಸ್ ಅಂದರೆ ಏಜ್ ಇನ್ ಇಯರ್ಸ್. ಸೊ ಈ ಮೂರು ಫಾರ್ಮುಲಾಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಬೇಬಿ ವೆಯ್ಟನ್ನ ಕಂಡುಹಿಡಿಬೋದು. ಎಲ್ಲಿಂದ ಯೂಸ್ ಮಾಡ್ಬೋದು? 3 yearsಯಿಂದ ಅಪ್ ಟು 12 years ತನಕ ನಾವು ಈ ಫಾರ್ಮುಲಾಗಳನ್ನೆಲ್ಲ ಯೂಸ್ ಮಾಡ್ಕೋಬೋದು. ಸೊ ದಿಸ್ ಈಸ್ ಅಬೌಟ್ ಹೈಟ್, ದಿಸ್ ಈಸ್ ಅಬೌಟ್ ವೆಯ್ಟ್ ಆಫ್ ದ ಬೇಬಿ. ಫಸ್ಟ್ ಇಂಡಿಸಸ್ ಬಂದುಬಿಟ್ಟು ವೆಯ್ಟ್. ನಮ್ಮ ಫಿಸಿಕಲ್ ಗ್ರೋತ್ ಫಸ್ಟ್ ಏನು ಚೆಕ್ ಮಾಡ್ತೀವಿ? ನಾವು ವೆಯ್ಟ್ನ ಚೆಕ್ ಮಾಡ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಏನು ನೋಡೋಣ ಅಂದರೆ ವೆಯ್ಟ್ ಬಗ್ಗೆ ನೋಡೋಣ. ಸೊ ವೆಯ್ಟ್ ನೋಡಿದ್ವಿ. ನೆಕ್ಸ್ಟ್ ಬಂದುಬಿಟ್ಟು ಹೈಟ್ ಬಗ್ಗೆ ನೋಡೋಣ. ಸೊ ಸಪೋಸ್ ಈಗ ಮಗು ಏನಾದರೂ ಲೆಸ್ ದ್ಯಾನ್ 2 years ತನಕ ನಾವು ಏನು ಹೇಳ್ತೀವಿ ಅಂತಂದರೆ ಲೆಸ್ ದ್ಯಾನ್ 2 years ತನಕ ನಾವು ಲೆಂತ್ ಅಂತ ಹೇಳ್ತೇವೆ. ಮಗುದು ಹೈಟ್ ಅಂತ ಹೇಳಲ್ಲ, ಲೆಂತ್ ಅಂತ ಹೇಳ್ತೇವೆ. ಅದನ್ನು ಯಾವುದರಿಂದ ಮೆಜರ್ ಮಾಡ್ತೀವಿ ಅಂದರೆ ಇನ್ಫ್ಯಾಂಟೋಮೀಟರ್. ಸೊ ಈ ಡಯಾಗ್ರಾಮಲ್ಲಿ ನೋಡ್ಬೋದು, ಇದಕ್ಕೇನು ಹೇಳ್ತೇವೆ ನಾವು? ಇನ್ಫ್ಯಾಂಟೋಮೀಟರ್ ಅಂತ ಹೇಳ್ತೀವಿ. ಸೊ ಲೆಸ್ ದ್ಯಾನ್ 2 years ಇತ್ತು ಅಂದರೆ ಯೂಶಲಿ ನಾವು ಹೈಟ್ ಅಂತ ಹೇಳಲ್ಲ, ಲೆಂತ್ ಆಫ್ ದ ಬೇಬಿ ಅಂತ ಹೇಳ್ತೇವೆ. ಸೊ ಏನು ಮಾಡಬೇಕು? ಮಗುನ ಮಲಗಿಸ್ಬೇಕು. ಆ ಇನ್ಫ್ಯಾಂಟೋಮೀಟ್ರಲ್ಲಿ ಮಗುನ ಮಲಗಿಸ್ಬೇಕು. ಇದರಲ್ಲಿ ಈ ಥರ ಎರಡು ಇದಿರುತ್ತೆ, ಏನಿರುತ್ತೆ? ಮರದ್ದೆರಡು ಪ್ಯಾಡ್ಸ್ ಇರುತ್ತೆ ಆ ಕಡೆ ಈ ಕಡೆ. ಒಂದನ್ನು ಫಸ್ಟ್ ಏನು ಮಾಡಬೇಕು ಅಂದರೆ ನೀಸ್ನ ಸ್ಟ್ರೈಟ್ ಮಾಡಬೇಕು. ಮೊಣಕಾಲನ್ನ ಸ್ಟ್ರೈಟ್ ಮಾಡಿಬಿಟ್ಟು ಕಾಲನ್ನ ಸ್ಟ್ರೈಟ್ ಮಾಡಿ ಇಲ್ಲಿ ಎಂಡಲ್ಲಿ ಒಂದು ಪ್ಲೇಟ್ ಇರುತ್ತೆ. ಇದೇ ಥರ ಹೆಡ್ ಎಂಡಲ್ಲೂ ಕೂಡ ಒಂದು ಪ್ಲೇಟ್ ಇರುತ್ತೆ. ಅವೆರಡನ್ನೂ ಕೂಡ ವರ್ಟೆಕ್ಸ್ ಟಚ್ ಆಗಂಗೆ ಕೆಳಗಡೆ ಹೀಲ್ ಟಚ್ ಆಗೋ ಥರ ಇಡಬೇಕು. ಸೊ ಆವಾಗ ಇಲ್ಲಿ ಏನು ಲೆಂತ್ ಬರುತ್ತಲ್ಲ, ಬೇಬಿದು ಏನು ಲೆಂತ್ ಬರುತ್ತಲ್ಲ, ಅದು ಲೆಂತ್ ಆಫ್ ದ ಬೇಬಿ ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಮೋರ್ ದ್ಯಾನ್ 2 years ಇತ್ತು ಅಂದರೆ ಯೂಶಲಿ ಹೈಟ್ ಮೆಜರ್ ಮಾಡ್ತೀವಿ. ಮೋರ್ ದ್ಯಾನ್ 2 years ಇತ್ತು ಅಂದರೆ ಮಕ್ಕಳು ನಿಂತ್ಕೊಂಡು ನಾವು ಹೈಟ್ನ ಮೆಜರ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು
ಸ್ಕೇಲ್ ಇದೆ, ಸ್ಕೇಲಲ್ಲಿ ಮಗುನ ನಿಲ್ಲಿಸಿದಾಗ ಏನು ಮಾಡಬೇಕು ಅಂದರೆ ಕರೆಕ್ಟಾಗಿ ಸ್ಟ್ರೈಟಾಗಿ ನಿಲ್ಲಿಸ್ಬೇಕು. ಸ್ಟ್ರೈಟಾಗಿ ನಿಲ್ಲಿಸೋದು ಹೇಗೆ ಅಂತಂದರೆ ಮಗುದು ಹಣೆ ಹಣೆ ಅಲ್ಲ, ಹಿಂದ್ಗಡೆ ತಲೆ, ಬೆನ್ನು ಮತ್ತು ಈ ಹೀಲ್ಸ್ ಏನಿರುತ್ತಲ್ಲ ಅದೆಲ್ಲ ಏನು ಗೋಡೆಗೆ ಟಚ್ ಆಗಬೇಕು. ಅದೆಲ್ಲ ಗೋಡೆಗೆ ಟಚ್ ಆಗಿಬಿಟ್ಟು ಮಗು ಸ್ಟ್ರೈಟಾಗಿ ನಿಂತ್ಕೋಬೇಕು. ಆವಾಗ ನಮಗೇನು ಹೈಟ್ ಸಿಗುತ್ತಲ್ಲ ಅದು ಮಗು ಹೈಟು, ಮಗು ಹೈಟು. ಈ ಥರ ನಾವು ಕರೆಕ್ಟಾಗಿ ಲೆಂತ್ ಮತ್ತು ಹೈಟ್ನ ಮೆಷರ್ ಮಾಡಬೇಕು. ಸೊ ಯೂಶಲಿ ಲೆಸ್ ದ್ಯಾನ್ 2 ಇಯರ್ಸ್ ಇತ್ತು ಅಂದರೆ ಲೆಂತ್ ಅಂತ ಹೇಳ್ತೇವೆ, ಮೋರ್ ದ್ಯಾನ್ 2 ಇಯರ್ಸ್ ಇತ್ತು ಅಂದರೆ ಹೈಟ್ ಅಂತ ಹೇಳ್ತೇವೆ. ನಾವು ಲೆಂತ್ನ ಇನ್ಫ್ಯಾಂಟೋಮೀಟರಿಂದ ಮೆಷರ್ ಮಾಡ್ತೇವೆ. ಸೊ ನಾರ್ಮಲಾಗಿ ಬರ್ತ್ ಹೈಟ್ ಎಷ್ಟಿರುತ್ತೆ? ಬರ್ತ್ ಹೈಟ್ ಬಂದುಬಿಟ್ಟು ಯೂಶಲಿ 50 ಸೆಂಟಿಮೀಟರ್ ಇರುತ್ತೆ, 50 ಸೆಂಟಿಮೀಟರ್ ಇರುತ್ತೆ. ಸೊ ನೆಕ್ಸ್ಟ್ 3 ಮಂತ್ಸಲ್ಲಿ ಎಷ್ಟು ಅಟೆಂಡ್ ಮಾಡುತ್ತೆ? ಯೂಶಲಿ ಬೈ 3 ಮಂತ್ಸು ಬೇಬಿ ಹೈಟ್ ಏನಾಗಿರುತ್ತೆ ಅಂತಂದರೆ 60 ಸೆಂಟಿಮೀಟರ್ ಆಗುತ್ತೆ, 60 ಸೆಂಟಿಮೀಟರ್ ಆಗುತ್ತೆ. ಅಗೇನ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ ಟ್ಯಾಬ್ಲರ್ ಕಾಲಮ್ ಇಸ್ ವೆರಿ ಇಂಪಾರ್ಟೆಂಟ್. ದೇ ಲಾಸ್ಟ್ 3 ಮಂತ್ಸಲ್ಲಿ ಬೇಬಿ ಲೆಂತ್ ಎಷ್ಟಾಗಿರುತ್ತೆ, 6 ಮಂತ್ಸಲ್ಲಿ ಎಷ್ಟಾಗಿರುತ್ತೆ ಅಂತ. ಸೊ ದಿಸ್ ಈಸ್ ಇಂಪಾರ್ಟೆಂಟ್. ಸೊ 6 ಮಂತ್ಸಲ್ಲಿ ಏನಾಗಿರುತ್ತೆ ಅಂದರೆ 65 ಸೆಂಟಿಮೀಟರ್ ಆಗುತ್ತೆ. ಹಾಗೆ ಮತ್ತು 9th ಮಂತಲ್ಲಿ 70 ಸೆಂಟಿಮೀಟರ್ ಆಗುತ್ತೆ. ಆಮೇಲೆ 1 ಇಯರ್ ಅಷ್ಟೊತ್ತಿಗೆ 75 ಸೆಂಟಿಮೀಟರ್ ಆಗುತ್ತೆ. ದಿಸ್ ಈಸ್ ಇಂಪಾರ್ಟೆಂಟ್. ಸೊ ದ ಬೆಸ್ಟ್ ವೇ ಟು ರಿಮೆಂಬರ್, ಇಯರ್ ವೈಸ್ ರಿಮೆಂಬರ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ಬರ್ತಲ್ಲಿ ಬೇಬಿ ಲೆಂತ್ ಎಷ್ಟಿರುತ್ತೆ, ನಾನು ಹೇಳಿದೆ 50 ಸೆಂಟಿಮೀಟರ್ ಇರುತ್ತೆ. ಸೊ ಇದ್ರದ್ದು ಹಾಫ್ ಆಫ್ ಇಟ್ ಅಂದರೆ 50 ಅರ್ಧನ ಆ್ಯಡ್ ಮಾಡಬೇಕು. 15 ಅರ್ಧ ಆ್ಯಡ್ ಮಾಡಿದಾಗ 75 ಸೆಂಟಿಮೀಟರ್ ಬರುತ್ತೆ. ಸೊ 1 ಇಯರ್ಗೆ ಬೇಬಿ ಲೆಂತ್ ಎಷ್ಟಾಗಿರುತ್ತೆ? 75 ಸೆಂಟಿಮೀಟರ್ ಆಗಿರುತ್ತೆ. ಸೊ ಅಗೇನ್ ಈ 75 ಸೆಂಟಿಮೀಟರ್ಗೆ ಈ 25 ಏನಿತ್ತಲ್ಲ ಇದ್ರ ಅರ್ಧ ಆ್ಯಡ್ ಮಾಡಬೇಕು. ಸೊ 25 ಅರ್ಧ ಏನಾಗುತ್ತೆ? 12.5. ಸೊ 12.5 ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ ಅಂದರೆ 87.5. ಸೊ ಬೈ ದ ಎಂಡ್ ಆಫ್ 2 ಇಯರ್ ಬೇಬಿ ಲೆಂತ್ ಎಷ್ಟಾಗಿರುತ್ತೆ ಅಂದರೆ ಯೂಶಲಿ 90 ಸೆಂಟಿಮೀಟರ್ ಆಗುತ್ತೆ. ಸೊ ಆಮೇಲೆ 3 ಇಯರ್ಗೆ ಇದ್ರದ್ದು ಅರ್ಧ ಆ್ಯಡ್ ಮಾಡಬೇಕು, ದಟ್ ಈಸ್ 6.25. 6.25 ಆ್ಯಡ್ ಮಾಡಿದ್ವಿ ಅಂದರೆ ಸಂವೇರ್ ಅರೌಂಡ್ 93 ಬರುತ್ತೆ, 93.75. ಸೊ ಮತ್ತೆ ನಾವು ಇದಕ್ಕೆ ಮತ್ತೆ 3.15 ಎಲ್ಲ ಆ್ಯಡ್ ಮಾಡಿದ್ವಿ ಅಂದರೆ ಇಟ್ ವಿಲ್ ಬಿ ಸಂವೇರ್ ಅರೌಂಡ್ 97 to 98 ಸೆಂಟಿಮೀಟರ್ ಬರುತ್ತೆ. ಸೊ ಬೈ 4 ಇಯರ್ ಹೈಟ್ ಏನಾಗಿರುತ್ತೆ ಅಂದರೆ 100 ಸೆಂಟಿಮೀಟರ್. ಸೊ ದಿಸ್ ಈಸ್ ಇಂಪಾರ್ಟೆಂಟ್. ಯಾವಾಗ ಹೈಟ್ ಡಬಲ್ ಆಗುತ್ತೆ, ಬರ್ತ್ ಹೈಟ್ ಏನಿರುತ್ತಲ್ಲ ಅದು ಯಾವಾಗ ಡಬಲ್ ಆಗುತ್ತೆ ಅಂದರೆ 4 ಇಯರ್ಸ್. ಸೊ ಕ್ವಶನ್ನು ಕೂಡ ಬರ್ಬೋದು, ಯಾವಾಗ ಡಬಲ್ ಆಗುತ್ತೆ ಅಂದರೆ ಯೂಶಲಿ ಬೈ 4 ಇಯರ್ಸ್ ಅಷ್ಟೊತ್ತಿಗೆಲ್ಲ ಬರ್ತ್ ಹೈಟ್ ಏನಿರುತ್ತಲ್ಲ ಅದು ಡಬಲ್ ಆಗಿಬಿಡುತ್ತೆ. ಆಮೇಲೆ 12 ಇಯರ್ಗೆ ಏನಾಗುತ್ತೆ? 150 ಸೆಂಟಿಮೀಟರ್ ಅಷ್ಟು ಯೂಶಲಿ ಬೆಳೀತಾರೆ ಮಕ್ಕಳು, 150 ಸೆಂಟಿಮೀಟರ್ ಅಷ್ಟು ಯೂಶಲಿ ಮಕ್ಕಳು ಬೆಳೀತಾರೆ. ಸೊ ದಿಸ್ ಈಸ್ ಫ್ರಮ್ ಬರ್ತ್ ಟು 12 ಇಯರ್ ಅಷ್ಟೊತ್ತಿಗೆ ಎಷ್ಟು ವೆಯ್ಟ್, ಅಪ್ರಾಕ್ಸಿಮೇಟ್ಲಿ ಎಷ್ಟು ವೆಯ್ಟ್ ಮಕ್ಕಳು ಬೆಳೀತಾರೆ ಅನ್ನೋದನ್ನು ಇದರಲ್ಲಿ ನಾವು ಮೆನ್ಷನ್ ಮಾಡಿದ್ವಿ. ಈಸಿಯಾಗಿ ಯಾವ ಥರ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ದೀನಿ. ಬರ್ತಿನ ನೆನ್ಪಿಟ್ಕೊಂಡ್ರೆ ಅದಕ್ಕೆ ಅರ್ಧ ಮಾಡ್ತಾ ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಯೂಶಲಿ ಡಬಲ್ ಆಗೋದು ಯಾವಾಗ? 4 ಇಯರ್ಸ್ಗೆ ಡಬಲ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಹೈಟ್. ಸೊ ನೆಕ್ಸ್ಟ್ ನಮ್ಮ ಇಂಡಿಸಿಸ್ ಬಂದುಬಿಟ್ಟು ಯಾವುದು ಅಂತಂದರೆ ನಮ್ಮದು ಹೆಡ್ ಸರ್ಕಂಫರೆನ್ಸ್ನ ಯಾವ ಥರ ಮೆಷರ್ ಮಾಡಬೇಕು ಅಂತಂದರೆ ಯೂಶಲಿ ನಾವು ಟೇಪಿಂದ ಮೆಷರ್ ಮಾಡ್ತೀವಿ. ಯಾವ ಥರ ಟೇಪ್ ತೊಗೋಬೇಕು ಅಂದರೆ ನಾನ್ ಸ್ಟ್ರೆಚಬಲ್ ಟೇಪ್. ಆ ಟೇಪ್ ಏನಿದೆಯಲ್ಲ ಅದು ಸ್ಟ್ರೆಚ್ ಆಗಬಾರ್ದು, ಆ ಥರ ಟೇಪ್ನ ನಾವು ತೊಗೋಬೇಕು. ಆಮೇಲೆ ಎಲ್ಲೆಲ್ಲಿಂದ ಮೆಷರ್ ಮಾಡಬೇಕು ಅಂತಂದರೆ ನಮ್ಗೆ ಇಲ್ಲೇನು ಇದೆಯಲ್ಲ ಅದನ್ನು ಸುಪ್ರಾ ಆರ್ಬೈಟಲ್, ಕಣ್ಣಿನ ಮೇಲೆ ಏನು ಬರುತ್ತಲ್ಲ ಅದನ್ನೇನಂತ ಹೇಳ್ತೇವೆ ಅಂದರೆ ಸುಪ್ರಾ ಆರ್ಬೈಟಲ್ ರಿಡ್ಜ್ ಅಂತ ಹೇಳ್ತೀವಿ. ಸೊ ಅಬೋವ್ ದ ಸುಪ್ರಾ ಆರ್ಬೈಟಲ್ ರಿಡ್ಜ್ ಏನು ಬರಬೇಕು? ಟೇಪ್ ಬರಬೇಕು. ಸೊ ಮುಂದ್ಗಡೆ ಅಬೋವ್ ದ ಸುಪ್ರಾ ಆರ್ಬೈಟಲ್ ರಿಡ್ಜ್ ಬರಬೇಕು. ಈ ಥರ ಹಿಂದೆ ಹೋಗ್ಬಿಟ್ಟು ಇಲ್ಲಿ ಎಲ್ಲಿ ಯಾವುದ್ರ ಮೇಲೆ ಟೇಪ್ ಬರಬೇಕು ಅಂದರೆ ಇಲ್ಲೊಂದು ಪ್ರಾಮಿನೆನ್ಸ್ ಸಿಗುತ್ತೆ ನಮ್ಗೆ ಹಿಂದ್ಗಡೆ, ಅದನ್ನೇನಂತ ಹೇಳ್ತೀವಿ ಅಂದರೆ ಆಕ್ಸಿಪಿಟಲ್ ಪ್ರೊಟ್ರೂಬನ್ಸ್ ಅಂತ ಹೇಳ್ತೇವೆ, ಆಕ್ಸಿಪಿಟಲ್ ಪ್ರೊಟ್ರೂಬನ್ಸ್. ಸೊ ಅದ್ರ ಮೇಲೆ ಟೇಪ್ ಬರಬೇಕು. ಸೊ ಮುಂದ್ಗಡೆ ಇಲ್ಲಿ ಸುಪ್ರಾ ಆರ್ಬೈಟಲ್ ರಿಡ್ಜ್ ಮೇಲೆ ಇರಬೇಕು, ಹಿಂದ್ಗಡೆ ಎಲ್ಲಿ ಇರಬೇಕು ಅಂದರೆ ಆಕ್ಸಿಪಿಟಲ್ ಪ್ರೊಟ್ರೂಬನ್ಸ್ ಮೇಲೆ ಇರಬೇಕು. ಸೊ ಇಟ್ ಈಸ್ ಅಬೋವ್ ದ ಸುಪ್ರಾ ಆರ್ಬೈಟಲ್ ರಿಡ್ಜ್. ಹಿಂದ್ಗಡೆ ಬಂದುಬಿಟ್ಟು ಆಕ್ಸಿಪಿಟಲ್ ಪ್ರೊಟ್ರೂಬನ್ಸ್. ಸೊ ಇನ್ನೊಂದು ಕ್ವಶನ್ ಇದರಲ್ಲಿ ಏನಂತ ಹೇಳ್ತಾರೆ ಅಂದರೆ ಯೂಶಲಿ ದ ಪ್ರಿಫರ್ಡ್ ವೇ ಟು ಮೆಜರ್ ಹೆಡ್ ಸರ್ಕಂಫರೆನ್ಸ್ ಅಂತ ಒಂದು ಕ್ವಶನ್ ಬರುತ್ತೆ. ಸೊ ಪ್ರಿಫರ್ಡ್ ವೇ ಬಂದುಬಿಟ್ಟು ಯೂಶಲಿ ಕ್ರಾಸ್ ಟೇಪ್ ಮೆಥಡ್. ಸೊ ದಿಸ್ ಈಸ್ ಅಬೌಟ್ ದ ಹೆಡ್ ಸರ್ಕಂಫರೆನ್ಸ್. ಸೊ ಬರ್ತಲ್ಲಿ ಎಷ್ಟು ಹೆಡ್ ಸರ್ಕಂಫರೆನ್ಸ್ ಇರುತ್ತೆ ಅಂತ ನೋಡೋಣ. ಯೂಶಲಿ ಬರ್ತಲ್ಲಿ 33 to 35 ಸೆಂಟಿಮೀಟರ್ ಇಷ್ಟು
ಮಗುದು ಹೆಡ್ ಅಂದರೆ ಹೆಡ್ ಸರ್ಕಂಫರೆನ್ಸ್ ಇರುತ್ತೆ. ತಲೆದು ಸುತ್ತಳತೆ ಎಷ್ಟಿರುತ್ತೆ ಅಂದರೆ 33 to 35 ಸೆಂಟಿಮೀಟರ್ ಊಟದಾಗ ಇರುತ್ತೆ. ಸೊ ಆಮೇಲೆ ಫಸ್ಟ್ 3 ಮಂತ್ಸ್ ಏನಾಗುತ್ತೆ ಅಂತಂದರೆ ಯೂಶಲಿ ಪರ್ ಮಂತು 2 ಸೆಂಟಿಮೀಟರ್ ಅಷ್ಟು ಹೆಡ್ ಸರ್ಕಂಫರೆನ್ಸ್ ಜಾಸ್ತಿ ಆಗುತ್ತೆ. ಹೆಡ್ ಸರ್ಕಂಫರೆನ್ಸ್ ಜಾಸ್ತಿ ಆಗುತ್ತೆ. ಸೊ ಟೋಟಲಿ 3 ಮಂತ್ಸ್ ಇದೆ. 1 ಮಂತಿಗೆ 2 ಸೆಂಟಿಮೀಟರ್ ಜಾಸ್ತಿ ಅಂದರೆ ಯೂಶಲಿ ಬೈ ದ ಎಂಡ್ ಆಫ್ 3 ಮಂತ್ಸ್ ಯೂಶಲಿ 6 ಸೆಂಟಿಮೀಟರ್ಸ್ ಜಾಸ್ತಿ ಆಗಿರಬೇಕು. ಸೊ 35ಗೆ 6 ಆ್ಯಡ್ ಮಾಡಿದ್ವಿ ಅಂದರೆ ಯೂಶಲಿ 40 to 41 ಸೆಂಟಿಮೀಟರು ಬೈ ಎಂಡ್ ಆಫ್ 3 ಮಂತ್ಸ್ ಇರುತ್ತೆ. 40 to 41 ಸೆಂಟಿಮೀಟರ್ ಯೂಶಲಿ ಬೈ ದ ಎಂಡ್ ಆಫ್ 3 ಮಂತ್ಸ್ ಇರುತ್ತೆ. ನೆಕ್ಸ್ಟ್ 3 ಮಂತ್ಸ್ ಅಂದರೆ ಅಪ್ ಟು ಫ್ರಮ್ 3 ಮಂತ್ಸಿಂದ 6 ಮಂತ್ಸ್ವರೆಗೂ ಬೇಬಿ 1 ಸೆಂಟಿಮೀಟರ್ ಪರ್ ಮಂತ್ ಹೆಡ್ ಸರ್ಕಂಫರೆನ್ಸ್ ಜಾಸ್ತಿ ಆಗುತ್ತೆ. 1 ಸೆಂಟಿಮೀಟರ್ ಪರ್ ಮಂತ್ ಹೆಡ್ ಸರ್ಕಂಫರೆನ್ಸ್ ಜಾಸ್ತಿ ಆಗುತ್ತೆ. ಸೊ 3 ಮಂತ್ಸ್ ಅಂದರೆ +3 ಆ್ಯಡ್ ಮಾಡ್ತೀವಿ. +3 ಆ್ಯಡ್ ಮಾಡಿದ್ರೆ ಸಮ್ವೇರ್ ಅರೌಂಡ್ 43 to 44 ಸೆಂಟಿಮೀಟರ್ ಹೆಡ್ ಸರ್ಕಂಫರೆನ್ಸ್ ಇರುತ್ತೆ. ಸೊ ನೆಕ್ಸ್ಟ್ 6 ಮಂತ್ಸಿಂದ 1 ಇಯರ್ ತನಕ ಯೂಶಲಿ 0.5 ಸೆಂಟಿಮೀಟರ್ ಪರ್ ಮಂತ್ ಅಷ್ಟು ಸರ್ಕಂಫರೆನ್ಸ್ ಜಾಸ್ತಿ ಆಗುತ್ತೆ. 0.5 to 6 ಸೆಂಟಿಮೀಟರ್ಸ್ ಅಷ್ಟು ಜಾಸ್ತಿ ಆಗುತ್ತೆ. 0.5 ಸೆಂಟಿಮೀಟರ್ಸ್ ಅಷ್ಟು ಪರ್ ಮಂತ್ ಜಾಸ್ತಿ ಆಗುತ್ತೆ. ಸೊ 6 ಮಂತ್ಸ್ಗೆ ಅಂದರೆ ಯೂಶಲಿ 3 ಸೆಂಟಿಮೀಟರ್ಸ್ ಜಾಸ್ತಿ ಆಗುತ್ತೆ. ಸಮ್ವೇರ್ ಇಟ್ ವಿಲ್ ಬಿ ಅರೌಂಡ್ 47 ಸೆಂಟಿಮೀಟರ್. ಸೊ ಇದರಲ್ಲಿ ಏನು ನೆನ್ಪಿಟ್ಕೋಬೇಕು ಅಂದರೆ ಬರ್ತಲ್ಲಿ ಎಷ್ಟಿರುತ್ತೆ, ಹುಟ್ಟಿದಾಗ ಮಗುದು ಎಷ್ಟಿರುತ್ತೆ 33 to 35 ಸೆಂಟಿಮೀಟರ್. ಅದಾದಮೇಲೆ ನಾನು ಇಲ್ಲಿ ಏನು ಹೇಳಿದೆ ನೋಡಿ, ಪರ್ ಮಂತ್ ಎಷ್ಟು ಜಾಸ್ತಿ ಆಗುತ್ತೆ. 3 ಮಂತ್ಸ್ ಫಸ್ಟ್ 3 ಮಂತ್ಸ್ ಎಷ್ಟು ಜಾಸ್ತಿ ಆಗುತ್ತೆ 2 ಸೆಂಟಿಮೀಟರ್ಸ್ ಪರ್ ಮಂತ್. ನೆಕ್ಸ್ಟ್ 3 ಮಂತ್ಸು 1 ಸೆಂಟಿಮೀಟರ್ ಪರ್ ಮಂತ್. ನೆಕ್ಸ್ಟ್ 6 ಮಂತ್ ಅಂದರೆ 6 ಮಂತ್ಸಿಂದ 1 ಇಯರ್ ತನಕ 0.5 ಸೆಂಟಿಮೀಟರ್ ಪರ್ ಮಂತ್ ಜಾಸ್ತಿ ಆಗುತ್ತೆ. ಸೊ ಆ ಥರ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ಯಾವುದಾದ್ರೂ ಕ್ವಶನ್ ಬಂತು ಅಂದರೆ ಇದನ್ನು ನೆನ್ಪಿಟ್ಕೊಂಡ್ರಿ ಅಂತಂದರೆ ಕ್ವಶನ್ಸ್ ಬಂದಾಗ ನಾವು ಯೂಶಲಿ ಇದಕ್ಕೆ ಆ್ಯಡ್ ಮಾಡ್ಕೊತಾ ಹೋಗ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಚೆಸ್ಟ್ ಸರ್ಕಂಫರೆನ್ಸ್ ಬಗ್ಗೆ ನೋಡೋಣ. ಚೆಸ್ಟ್ ಸರ್ಕಂಫರೆನ್ಸ್ ಅಂದರೆ ಚೆಸ್ಟ್ ಸರ್ಕಂಫರೆನ್ಸ್ ಹೆಂಗೆ ಮೆಷರ್ ಮಾಡಬೇಕು ಅಂತಂದರೆ ಯೂಶಲಿ ಅಟ್ ದ ಲೆವೆಲ್ ಆಫ್ ನಿಪ್ಪಲ್ ಮೆಷರ್ ಮಾಡಬೇಕು. ಆಮೇಲೆ ಪರ್ಪೆಂಡಿಕ್ಯುಲರ್ ಟು ದ ಸ್ಪೈನ್ ಮತ್ತು ಅಟ್ ದ ಲೆವೆಲ್ ಆಫ್ ನಿಪ್ಪಲ್ಲು ನಾವು ಚೆಸ್ಟ್ ಸರ್ಕಂಫರೆನ್ಸ್ ಮೆಷರ್ ಮಾಡಬೇಕು. ಯಾವಾಗ ಮಿಡ್ ರೆಸ್ಪಿರೇಷನಲ್ಲಿ ನಾವು ಚೆಸ್ಟ್ ಸರ್ಕಂಫರೆನ್ಸ್ನ ಮೆಷರ್ ಮಾಡಬೇಕು. ಎಲ್ಲಿ ಅಟ್ ದ ಲೆವೆಲ್ ಆಫ್ ನಿಪ್ಪಲ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ದ ಸ್ಪೈನ್ ಮತ್ತು ಜಿಫಿಸ್ಟರ್ನಮ್. ಮುಂದ್ಗಡೆ ಏನು ಬೋನ್ ಇರುತ್ತಲ್ಲ ಅದಕ್ಕೆ ಏನಂತ ಹೇಳ್ತೇವೆ ನಾವು ಜಿಫಿಸ್ಟರ್ನಮ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ನಾವು ಮೆಷರ್ ಮಾಡಬೇಕು. ಸೊ ಯೂಶಲಿ ಏನಾಗುತ್ತೆ ಅಂದರೆ ಬರ್ತಲ್ಲಿ ಸೊ ನಾವು ಯಾವುದೇ ಸಣ್ಣ ಮಕ್ಕಳನ್ನ ನಾವು ನೋಡಿದಾಗಲೂ ಕೂಡ ಏನಾಗುತ್ತೆ ಅವ್ರ ತಲೆ ದೊಡ್ಡದಿರುತ್ತೆ, ಚೆಸ್ಟ್ ಏನಿರುತ್ತೆ ಅದು ಸಣ್ಣದಿರುತ್ತೆ, ಚೆಸ್ಟ್ ಸಣ್ಣದಿರುತ್ತೆ, ಎದೆ ದೊಡ್ಡದಿರುತ್ತೆ. ಸೊ ಇದೇ ಥರನೇ ಬರ್ತಲ್ಲಿ ಏನಾಗಿರುತ್ತೆ ಅಂದರೆ ಹೆಡ್ ಸರ್ಕಂಫರೆನ್ಸ್ ಏನಿರುತ್ತಲ್ಲ ಅದು ಜಾಸ್ತಿ ಇರುತ್ತೆ, ಎದಕ್ಕಿಂತ ಜಾಸ್ತಿ ಇರುತ್ತೆ, ಚೆಸ್ಟ್ ಸರ್ಕಂಫರೆನ್ಸ್ಗಿಂತ ಜಾಸ್ತಿ ಇರುತ್ತೆ. ಸೊ ಯೂಶಲಿ ಚೆಸ್ಟ್ ಸರ್ಕಂಫರೆನ್ಸ್ ಏನಿರುತ್ತಲ್ಲ ಹುಟ್ಟಿದಾಗ ಅದು ಹೆಡ್ ಸರ್ಕಂಫರೆನ್ಸ್ನ -3 ಸೆಂಟಿಮೀಟರ್ ಮಾಡಿದರೆ ನಮಗೆ ಚೆಸ್ಟ್ ಸರ್ಕಂಫರೆನ್ಸ್ ಎಲ್ಲ ಸಿಗುತ್ತೆ. ಸೊ ಅಟ್ ಬರ್ತಲ್ಲಿ ಏನಾಗಿರುತ್ತೆ ಹೆಡ್ ಸರ್ಕಂಫರೆನ್ಸ್ ಜಾಸ್ತಿ ಇರುತ್ತೆ ಚೆಸ್ಟ್ ಸರ್ಕಂಫರೆನ್ಸ್ಗಿಂತ. ಹೆಡ್ ಸರ್ಕಂಫರೆನ್ಸಲ್ಲಿ 3 ಸೆಂಟಿಮೀಟರ್ನ ಮೈನಸ್ ಮಾಡಿದ್ವಿ ಅಂದರೆ ನಮಗೆ ಚೆಸ್ಟ್ ಸರ್ಕಂಫರೆನ್ಸ್ ಸಿಗುತ್ತೆ. ಆಮೇಲೆ 1 ಇಯರ್ ಅಷ್ಟೊತ್ತಿಗೆಲ್ಲ ಏನಾಗುತ್ತೆ ಮಗು ಬೆಳೀತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಹೆಡ್ ಸರ್ಕಂಫರೆನ್ಸ್ ಈಸ್ ಈಕ್ವಲ್ ಟು ಚೆಸ್ಟ್ ಸರ್ಕಂಫರೆನ್ಸು ಹೆಡ್ ಸರ್ಕಂಫರೆನ್ಸ್ಗೆ ಈಕ್ವಲ್ ಆಗೋಗ್ಬಿಡುತ್ತೆ. ಆಮೇಲೆ ಮೋರ್ ದೆನ್ 1 ಇಯರ್ ಏನಾಗುತ್ತೆ, ನಾನು ಏನು ಹೇಳಿದ್ದೆ ಪ್ರೀವಿಯಸ್ ವೀಡಿಯೋದಲ್ಲಿ ಏನು ಹೇಳಿದೆ, ಬ್ರೈನ್ ಡೆವಲಪ್ಮೆಂಟ್ ಏನಿದೆ ಅದು ಯೂಶಲಿ ಫಸ್ಟ್ 2 ಇಯರ್ಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಹೆಡ್ ಸರ್ಕಂಫರೆನ್ಸ್ ಜಾಸ್ತಿ ಇರುತ್ತೆ. ಸೊ ಆಮೇಲೆ 1 ಇಯರ್ ಆದಮೇಲೆ ಏನಾಗುತ್ತೆ ಚೆಸ್ಟ್ ಸರ್ಕಂಫರೆನ್ಸ್ ವಿಲ್ ಬಿ ಮೋರ್ ದ್ಯಾನ್ ಹೆಡ್ ಸರ್ಕಂಫರೆನ್ಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ಚೆಸ್ಟ್ ಮತ್ತು ಚೆಸ್ಟ್ ಸರ್ಕಂಫರೆನ್ಸ್ ಬಗ್ಗೆ. ಸೊ ನೆಕ್ಸ್ಟ್ ನಾವು ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಇಂಡಿಸಸ್ ನೋಡ್ತೀವಿ. ಅದು ಯಾವುದು ಅಂದರೆ ಮಿಡ್ ಆರ್ಮ್ ಸರ್ಕಂಫರೆನ್ಸ್. ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಮಗುವಲ್ಲಿ ಮಾಲ್ ನ್ಯೂಟ್ರಿಷನ್ ಅಸೆಸ್ಮೆಂಟ್ ಮಾಡೋಕ್ಕೆ ನಾವು ಮಿಡ್ ಆರ್ಮ್ ಸರ್ಕಂಫರೆನ್ಸ್ನ ಯೂಸ್ ಮಾಡ್ತೀವಿ. ಯಾವ ಥರ ಮೆಷರ್ ಮಾಡಬೇಕು ಅಂದರೆ ಮಗುನ ಫಸ್ಟ್ ನಿಲ್ಲಿಸ್ಬೇಕು, ಕೈನ ಸೈಡಿಗೆ ಇಟ್ಕೊಳ್ಳಿ ಅಂತ ಹೇಳಬೇಕು. ಸೈಡಿಗೆ ಇಟ್ಕೊಂಡಾದ್ಮೇಲೆ ನಾವು 2 ಬೋನಿ ಪ್ರಾಮಿನೆನ್ಸಸ್ನ ಮಾರ್ಕ್ ಮಾಡಬೇಕು. ಒಂದು ಆಕ್ರೋಮಿಯನ್ ಪ್ರೋಸೆಸ್, ಇಲ್ಲಿ ಶೋಲ್ಡರಲ್ಲಿ ಬರೋ ಆಕ್ರೋಮಿಯನ್ ಪ್ರೋಸೆಸ್ ಆ್ಯಂಡ್ ಮತ್ತು ಎಲ್ಬೋದಲ್ಲಿ ಬರೋ ಒಲೆಕ್ರಾನ್ ಪ್ರೋಸೆಸ್. ಈ ಒಲೆಕ್ರಾನ್ ಪ್ರೋಸೆಸ್ ಈ 2 ಬೋನಿ ಪ್ರಾಮಿನೆನ್ಸಸ್ನ ಮಾರ್ಕ್ ಮಾಡಬೇಕು. 2 ಬೋನಿ ಪ್ರಾಮಿನೆನ್ಸಸ್ದು ಮಿಡ್ ಅಂದರೆ ಮಧ್ಯಭಾಗದಲ್ಲಿ ಏನು ಮಾಡಬೇಕು ನಾವು ಸರ್ಕಂಫರೆನ್ಸ್ನ ಮೆಷರ್ ಮಾಡಬೇಕು. ಸೊ ಅವಾಗ ನಮ್ಗೆ ಏನು ಸಿಗುತ್ತಲ್ಲ ಅದು ಮಿಡ್ ಆರ್ಮ್ ಸರ್ಕಂಫರೆನ್ಸ್. ಸೊ ಯೂಶಲಿ ಕೆಲವೊಂದು ಸರಿ ಇದೆಲ್ಲ ನಾವು ನಾರ್ಮಲಾಗಿ ಮೆಷರ್ ಮಾಡ್ತೀವಿ, ಇಲ್ಲ ಕೆಲವೊಂದು ಕಡೆ ಏನು ಈ ಅಂಗನವಾಡಿಲಿ ಎಸ್ಪೆಷಲಿ ಅಂಗನವಾಡಿಲಿ ಈ ಟೇಪ್ ಏನಿದೆಯಲ್ಲ ಇದು ಕೊಟ್ಟಿರ್ತಾರೆ. ಇದಕ್ಕೆ ನಾವೇನಂತ ಹೇಳ್ತೇವೆ ಅಂದರೆ ಶಾಕಿರ್ಸ್ ಟೇಪ್. ಇದಕ್ಕೇನಂತ ಹೇಳ್ತೇವೆ ಅಂದರೆ ಶಾಕಿರ್ಸ್
ಟೇಪ್, ಶಾಕಿರ್ಸ್ ಟೇಪ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ 3 ಕಲರ್ಸ್ ಇದೆ, ಒಂದು ಗ್ರೀನ್, ಒಂದು ಯೆಲ್ಲೋ, ಒಂದು ರೆಡ್. ಸೊ ಗ್ರೀನ್ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ, ಗ್ರೀನ್ ಈವನ್ ಟ್ರಾಫಿಕ್ ಸಿಗ್ನಲ್ಸಲ್ಲೂ ಗ್ರೀನ್ ಏನು ಇಂಡಿಕೇಟ್ ಮಾಡುತ್ತೆ, ನಾವು ಹೋಗ್ಬೋದು ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಇದರಲ್ಲಿ ಗ್ರೀನ್ ಏನು, ಇಲ್ಲಿ ನೋಡಿ 12.5 ಎಲ್ಲ ಗ್ರೀನ್ ಮಾರ್ಕ್ ಆಗಿದೆ. ಸೊ ಮೋರ್ ದ್ಯಾನ್ 12.5 ಇತ್ತು ಅಂದರೆ ಇಟ್ ಈಸ್ ನಾರ್ಮಲ್. ಮೋರ್ ದ್ಯಾನ್ 12.5 ಸೆಂಟಿಮೀಟರ್ಸ್ ಇತ್ತು ಅಂದರೆ ದಿಸ್ ಈಸ್ ನಾರ್ಮಲ್ ಮಿಡ್ ಆರ್ಮ್ ಸರ್ಕಂಫರೆನ್ಸ್. ಸೊ ಮೆಷರ್ ಮಾಡಿದಾಗ ಗ್ರೀನ್ ಪಟ್ಟಿ ಏನಾದ್ರು ಕಾಣಿಸ್ತು ಅಂತಂದರೆ ದಿಸ್ ಈಸ್ ನಾರ್ಮಲ್. ಸೊ ಸಪೋಸ್ ಇಲ್ಲಿ ನೋಡಿ, ಇಲ್ಲಿ 12.5 11.5 ಏನು ಮಾಡಿದ್ದಾರೆ, ಈ ಡಯಾಗ್ರಾಮಲ್ಲಿ ನೋಡ್ಬೋದು ನೀವು, 12.5 11.5 ಏನು ಮಾಡಿದ್ದಾರೆ, ಯೆಲ್ಲೋ ಕಲರ್ ಮಾರ್ಕ್ ಮಾಡಿದ್ದಾರೆ. ಸೊ 12.5 ಟು 11.5 ಏನಿದೆಯಲ್ಲ ಅದು ಯೆಲ್ಲೋ ಕಲರಲ್ಲಿದೆ. ದಟ್ ಇಂಡಿಕೇಟ್ಸ್ ಮಾಡ್ರೇಟ್ ಮಾಲ್ ನ್ಯೂಟ್ರಿಷನ್ ನ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಲೆಸ್ ದ್ಯಾನ್ 11.5 ಎಲ್ಲ ಏನಿದೆ ಅದು ರೆಡ್ಡಲ್ಲಿ ಇಂಡಿಕೇಟ್ ಆಗಿದೆ. ಸೊ ಲೆಸ್ ದ್ಯಾನ್ 11.5 ಇಂಡಿಕೇಟ್ಸ್ ವಾಟ್, ಸಿವಿಯರ್ ಮಾಲ್ ನ್ಯೂಟ್ರಿಷನ್. ಸೊ ಕಲರ್ ವೈಸ್ ಹೋಗೋದಾದರೆ ಗ್ರೀನ್ ಈಸ್ ನಾರ್ಮಲ್, ಯೆಲ್ಲೋ ಈಸ್ ಮಾಡ್ರೇಟ್ ಆ್ಯಂಡ್ ರೆಡ್ ಈಸ್ ಸಿವಿಯರ್ ಮಾಲ್ ನ್ಯೂಟ್ರಿಷನ್. ಸೊ ನಾವೇನು ಮಾಡ್ತೀವಿ, ಮಿಡ್ ಆರ್ಮ್ ಸರ್ಕಂಫರೆನ್ಸಸ್ನ ಮಾಲ್ ನ್ಯೂಟ್ರಿಷನ್ ಅಸೆಸ್ ಮಾಡೋಕ್ಕೆ ಯೂಸ್ ಮಾಡ್ತೇವೆ. ಸೊ ಯೂಶಲಿ 6 months to 5 years ಅಷ್ಟೇ ನಾವು ಈ ಮಿಡ್ ಆರ್ಮ್ ಸರ್ಕಂಫರೆನ್ಸ್ನ ಮೆಷರ್ ಮಾಡೋದು, ಅದ್ರ ಮೇಲೆಲ್ಲ ಮೆಷರ್ ಮಾಡಲ್ಲ. ಸೊ ಆವಾಗ ಈ ಮಿಡ್ ಆರ್ಮ್ ಸರ್ಕಂಫರೆನ್ಸು ನಾರ್ಮಲ್ಗಿಂತ ಕಡಿಮೆ ಬಂತು ಅಂದರೆ ನಾವು ಸಿವಿಯರ್ ಮಾಲ್ ನ್ಯೂಟ್ರಿಷನ್ ಅಥವಾ ಮಾಡ್ರೇಟ್ ಮಾಲ್ ನ್ಯೂಟ್ರಿಷನ್ ಅಂತ ಹೇಳಿಬಿಟ್ಟು ನಾವು ಇಂಡಿಕೇಟ್ ಮಾಡ್ತೀವಿ. ಸೊ ದಿಸ್ ಈಸ್ ಅಬೌಟ್ ಮಿಡ್ ಆರ್ಮ್ ಸರ್ಕಂಫರೆನ್ಸ್. ನೆಕ್ಸ್ಟ್ ಬಂದುಬಿಟ್ಟು ಸ್ಕಿನ್ ಫೋಲ್ಡ್ ಥಿಕ್ನೆಸ್. ಇದನ್ನು ಕೂಡ ನಾವು ಮಾಲ್ ನ್ಯೂಟ್ರಿಷನ್ ಅಸೆಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಈ ಇನ್ಸ್ಟ್ರೂಮೆಂಟ್ ಏನಿದೆಯಲ್ಲ ಇದಕ್ಕೇನಂತ ಹೇಳ್ತೀವಿ ಅಂದರೆ ಹರ್ಪೆಂಡಿನ್ಸ್ ಸ್ಕಿನ್ ಕ್ಯಾಲಿಪರ್ ಅಂತ ಹೇಳಿಬಿಟ್ಟು ಈ ಇನ್ಸ್ಟ್ರೂಮೆಂಟ್ಗೆ ಹೇಳ್ತೀವಿ. ಸೊ ಇಲ್ಲಿ ನೋಡಿಬಿಟ್ಟು ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಈ ಪಿಕ್ಚರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಸ್ಕಿನ್ ಥಿಕ್ನೆಸ್ನ ಮೆಷರ್ ಮಾಡ್ತಾ ಇದ್ದಾರೆ. ಸೊ ಯೂಶಲಿ ಎಲ್ಲಿ ಮಾಡ್ತೀವಿ ಅಂತಂದರೆ ಟ್ರೈಸೆಪ್ಸ್ ಅಥವಾ ಬೈಸೆಪ್ಸ್ ಅಥವಾ ನಮ್ಮ ಹಿಂದ್ಗಡೆ ಬ್ಯಾಕಲ್ಲಿ ಒಂದು ಬೋನ್ ಇದೆ, ಸ್ಕ್ಯಾಪುಲ. ಸೊ ಅದ್ರ ಮಧ್ಯದಲ್ಲಿ ಏನು ಸ್ಕಿನ್ ಬರುತ್ತಲ್ಲ ಅದನ್ನು ನಾವು ಏನು ಹೇಳ್ತೀವಿ, ಇಂಟ್ರಾಸ್ಕ್ಯಾಪುಲರ್ ರೀಜನ್ ಅಂತ ಹೇಳ್ತೀವಿ. ಇಂಟ್ರಾಸ್ಕ್ಯಾಪುಲರ್ ರೀಜನ್, ಆ ರೀಜನಲ್ಲೂ ನಾವು ಏನು ಮಾಡ್ಬೋದು, ಈ ಸ್ಕಿನ್ ಫೋಲ್ಡ್ನ ಮೆಷರ್ ಮಾಡ್ಬೋದು. ಸೊ ಸಪೋಸ್ ಲೆಸ್ ದ್ಯಾನ್ 10 mm ಬಂದಿದೆ ಅಂದರೆ ಇಟ್ ಇಂಡಿಕೇಟ್ಸ್ ಮಾಲ್ ನ್ಯೂಟ್ರಿಷನ್. ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಇಂಡಿಸಿಸ್ ಬಂದುಬಿಟ್ಟು ಬಾಡಿ ರೇಷಿಯೋದಲ್ಲಿ 2 ಬರುತ್ತೆ. ಒಂದು US ಅಂತಂದರೆ ಅಪ್ಪರ್ ಸೆಗ್ಮೆಂಟ್ ಈಸ್ಟು ಲೋವರ್ ಸೆಗ್ಮೆಂಟ್. ಅಪ್ಪರ್ ಸೆಗ್ಮೆಂಟ್ ಅಂದ್ರೆ ಯಾವ್ದು ಅಂತೀವಿ ಅಂದರೆ ಫ್ರಮ್ ದ ಹೆಡ್ ಟು ಸಿಂಫೈಸಿಸ್ ಪ್ಯೂಬಿಸ್. ಈ ಲೆಂತ್ನ, ಈ ಅಪ್ಪರ್ ಪೋರ್ಷನ್ನ ಏನು ಹೇಳ್ತೀವಿ ನಾವು, ಅಪ್ಪರ್ ಸೆಗ್ಮೆಂಟ್ ಅಂತ ಹೇಳ್ತೇವೆ. ಸೊ ಸಿಂಫೈಸಿಸ್ ಪ್ಯೂಬಿಸಿಂದ ಕಾಲ್ ತನಕ ಇರೋದನ್ನ ಏನು ಹೇಳ್ತೀವಿ, ಲೋವರ್ ಸೆಗ್ಮೆಂಟ್ ಅಂತ ಹೇಳ್ತೀವಿ. ಸೊ ಯೂಶಲಿ ಏನಾಗುತ್ತೆ ಅಂತಂದರೆ ಬರ್ತಲ್ಲಿ ಅಪ್ಪರ್ ಸೆಗ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ಯಾವ ಥರ ಮೆಷರ್ ಮಾಡಬೇಕು ಅಪ್ಪರ್ ಸೆಗ್ಮೆಂಟ್ ಲೋವರ್ ಸೆಗ್ಮೆಂಟ್ ಅಂದರೆ, ಇಂಡಿವಿಜುವಲಾಗಿ ಅಪ್ಪರ್ ಸೆಗ್ಮೆಂಟ್ ಅಂದರೆ ತಲೆಯಿಂದ ಸಿಂಫೈಸಿಸ್ ಪ್ಯೂಬಿಸ್ ತನಕ ಮೆಷರ್ ಮಾಡಿದರೆ ಅಪ್ಪರ್ ಸೆಗ್ಮೆಂಟ್, ಅಲ್ಲಿಂದ ಮತ್ತೆ ಕೆಳಗೆ ಕಾಲು ತನಕ ಮೆಷರ್ ಮಾಡಿದರೆ ಅದು ಲೋವರ್ ಸೆಗ್ಮೆಂಟ್. ಇಲ್ಲ ಇನ್ನೂ ಒಂಥರ ಯಾವ ಥರ ಮಾಡ್ಬೋದು ಅಂದರೆ, ಫಸ್ಟು ಟೋಟಲ್ ಹೈಟ್ ಆಫ್ ದ ಬೇಬಿನ, ಹೈಟ್ ಆಫ್ ದ ಚೈಲ್ಡ್, ಮಗುದು ಹೈಟ್ ಮೆಷರ್ ಮಾಡಿಬಿಟ್ಟು ಆಮೇಲೆ ಬರೀ ಅಪ್ಪರ್ ಸೆಗ್ಮೆಂಟ್ ಮೆಷರ್ ಮಾಡಿ ಅದನ್ನೆರಡನ್ನು ಮೈನಸ್ ಮಾಡಿದ್ವಿ ಅಂದರೆ ನಮಗೆ ಲೋವರ್ ಸೆಗ್ಮೆಂಟ್ ಸಿಗುತ್ತೆ. ಸೊ ಯೂಶಲಿ ಏನಿರುತ್ತೆ ಬರ್ತಲ್ಲಿ ಅಪ್ಪರ್ ಸೆಗ್ಮೆಂಟ್ ಜಾಸ್ತಿ ಇರುತ್ತೆ, ದಟ್ ಈಸ್ ಅಪ್ಪರ್ ಸೆಗ್ಮೆಂಟ್ ರೇಷಿಯೋ ಜಾಸ್ತಿ ಇರುತ್ತೆ, ದಟ್ ಈಸ್ ಅಪ್ಪರ್ ಸೆಗ್ಮೆಂಟ್ ಈಸ್ 1.7:1, ಅಪ್ಪರ್ ಸೆಗ್ಮೆಂಟ್ ಜಾಸ್ತಿ ಇರುತ್ತೆ. ಆಮೇಲೆ 3 ಇಯರ್ಸಿಗೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅವಾಗ ರೇಷಿಯೋ ಏನಾಗುತ್ತೆ ಅಂದರೆ 1.3:1 ಇರುತ್ತೆ. ಸೊ ಆಮೇಲೆ ಬೈ ದ ಏಜ್ ಆಫ್ 7 to 10 years ಏನಾಗೋಗುತ್ತೆ ಅಂದರೆ ಅಪ್ಪರ್ ಸೆಗ್ಮೆಂಟ್ ಟು ಲೋವರ್ ಸೆಗ್ಮೆಂಟ್ ರೇಷಿಯೋ ಈಕ್ವಲ್ ಆಗುತ್ತೆ, 1:1 ಆಗುತ್ತೆ. ಸೊ ಈ ರೇಷಿಯೋಸ್ ವ್ಯಾಲ್ಯೂನು ಕೂಡ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಸೊ ನೆಕ್ಸ್ಟ್ ಲಾಸ್ಟ್ ಇಂಡಿಸಸ್ ಬಂದ್ಬಿಟ್ಟು ನಮ್ಮದು BMI. BMI ಈಸ್ ನಥಿಂಗ್ ಬಟ್ ಬಾಡಿ ಮಾಸ್ ಇಂಡೆಕ್ಸ್. ಸೊ BMI ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಫಸ್ಟ್ ನ್ಯೂಮರೇಟ್ರಲ್ಲಿ ವೆಯ್ಟ್ ಇನ್ kgs ಆ್ಯಂಡ್ ಹೈಟ್ ಇನ್ ಡಿನಾಮಿನೇಟ್ರಲ್ಲಿ
ಹೈಟ್ ಇನ್ ಮೀಟರ್ ಸ್ಕ್ವೇರ್. ಸೊ ಇದು ಯಾವಾಗಲೂ ನೆನ್ಪಿಟ್ಕೋಬೇಕು, ನ್ಯೂಮರೇಟ್ರಲ್ಲಿ ವೆಯ್ಟ್ ಇನ್ kg, ಡಿನಾಮಿನೇಟ್ರಲ್ಲಿ ಹೈಟ್ ಇನ್ ಮೀಟರ್ ಸ್ಕ್ವೇರ್, ಸೆಂಟಿಮೀಟರ್ ಅಲ್ಲ ಮೀಟರ್. ಸಪೋಸ್ ಏನಾದರೂ ಮೀಟ್ರಲ್ಲಿ ವ್ಯಾಲ್ಯೂ ಕೊಟ್ಟಿದ್ರು, ಸೆಂಟಿಮೀಟ್ರಲ್ಲಿ ವ್ಯಾಲ್ಯೂ ಕೊಟ್ಟಿದ್ರು, ಸಪೋಸ್ ಈಗ 100 ಸೆಂಟಿಮೀಟರ್ ಕೊಟ್ಟಿದ್ರು ಅಂತಂದರೆ ನಾವು ಅದನ್ನು ಮೀಟರ್ ಕನ್ವರ್ಟ್ ಮಾಡಿ 1 ಮೀಟರ್ ಅಂತ ಕನ್ವರ್ಟ್ ಮಾಡಿ ಆ ವ್ಯಾಲ್ಯೂನ ಇಲ್ಲಿ ಹಾಕಬೇಕು, ಆ ವ್ಯಾಲ್ಯೂನ ಇದರಲ್ಲಿ ಹಾಕಬೇಕು. ಹೈಟ್ ಇನ್ ಮೀಟರ್ ಸ್ಕ್ವೇರ್, ಹೈಟ್ ಇನ್ ಮೀಟರ್ ಸ್ಕ್ವೇರ್. ಸೊ ಇದನ್ನು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ, kg/ಮೀಟರ್ ಸ್ಕ್ವೇರ್ ಅಂತ ಹೇಳ್ಬಿಟ್ಟು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಸಪೋಸ್ ಮೋರ್ ದೆನ್ 95%, ಫೋರ್ ದೆನ್ 95% ಗ್ರೋತ್ ಚಾರ್ಟ್ಸ್ನ ಸಬ್ಸಿಕ್ವೆಂಟ್ ಸ್ಲೈಡ್ಸಲ್ಲಿ ನಾನು ನೆಕ್ಸ್ಟ್ ಸ್ಲೈಡ್ಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಪೋಸ್ ಮೋರ್ ದೆನ್ 95 ಸೆಂಟೈಲ್ ಇತ್ತು ಅಂತಂದರೆ ವೆಯ್ಟ್ ಆಫ್ ಅಂದರೆ BMI ಮೋರ್ ದೆನ್ 95 ಸೆಂಟೈಲ್ ಇತ್ತು ಅಂತಂದರೆ ನಾವು ಅದನ್ನು ಒಬೇಸಿಟಿ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೇವೆ. ಇಲ್ಲ ಅಂತಂದರೆ ಸಪೋಸ್ ನಾವು BMIಯಲ್ಲಿ ಮಾತಾಡೋದಾದರೆ ಮೋರ್ ದೆನ್ 25 kg/ಮೀಟರ್ ಸ್ಕ್ವೇರ್ ಇತ್ತು ಅಂತಂದರೆ ಏನು ಹೇಳ್ತೇವೆ, ಓವರ್ ವೆಯ್ಟ್ ಅಂತ ಹೇಳ್ತೇವೆ. ಸೊ ಮೋರ್ ದೆನ್ 30 ಆಯಿತು ಅಂದರೆ ಒಬೇಸಿಟಿ ಅಂತ ಹೇಳ್ಬಿಟ್ಟು ಹೇಳ್ತೇವೆ. ಸೊ BMI ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಮಗೆ ಗೊತ್ತಿರಬೇಕು. ಸೊ ನೆಕ್ಸ್ಟು ಇದೆಲ್ಲ ಗ್ರೋತ್ ಇಂಡಿಸಿಸ್ ಬಗ್ಗೆ ಆಯಿತು. ನಾವು ಯಾವ್ಯಾವ ಗ್ರೋತ್ ಇಂಡಿಸಿಸು, ಫಿಸಿಕಲ್ ಗ್ರೋತ್ನ ಅಸೆಸ್ಮೆಂಟ್ ಯಾವ ಥರ ಮಾಡ್ತೀವಿ ಅಂತ ನೋಡಿದ್ವಿ. ಸೊ ನೆಕ್ಸ್ಟ್ ನೋಡೋಣ ಗ್ರೋತ್ ಚಾರ್ಟ್ಸ್ ಬಗ್ಗೆ. ಸೊ ಗ್ರೋತ್ ಚಾರ್ಟ್ಸ್ ಅಂತಂದರೆ ಒಂದು ಚಾರ್ಟ್ ಕೊಟ್ಟಿರ್ತಾರೆ. ಸಪೋಸ್ ಈಗ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಮಗು ಬಂತು ಅಂದರೆ ಅದ್ರದ್ದು ವೆಯ್ಟು ಹೈಟು ಎಲ್ಲ ಮೆಷರ್ ಮಾಡ್ತೀರಾ. ವೆಯ್ಟು ಹೈಟು ಮೆಷರ್ ಮಾಡಿದ್ಮೇಲೆ ಅದು ಯಾವ ಥರ ಬೆಳೀತಾ ಇದೆ, ಮಗು ಯಾವ ಥರ ಬೆಳೀತಾ ಇದೆ ಅಂತ ನೀವು ನೋಡಬೇಕು ಅಂದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಮೆಷರ್ ಮಾಡಿಬಿಟ್ಟು ಅದನ್ನು ಪ್ಲಾಟ್ ಮಾಡಬೇಕು. ಪ್ಲಾಟ್ ಮಾಡಿದರೆ ಅವಾಗ ಏನಾಗುತ್ತೆ, ನಮಗೆ ಮಗು ಬೆಳೀತಾ ಇದೆ, ಇಲ್ಲ ಮಗು ಗ್ರೋತ್ ಆಗ್ತಾ ಇಲ್ಲ, ಅಥವಾ ಮಗು ಗ್ರೋತ್ ಜಾಸ್ತಿ ಆಗ್ತಾ ಇದೆ, ಇದನ್ನೆಲ್ಲನೂ ನಾವು ಆವಾಗ ಏನು ಮಾಡ್ಬೋದು, ಅಸೆಸ್ ಮಾಡ್ಬೋದು. ಸೊ ಅದಕ್ಕೋಸ್ಕರನೇ ಈ ಗ್ರೋತ್ ಚಾರ್ಟ್ಸ್ನ ನಾವು ಯೂಸ್ ಮಾಡ್ತೀವಿ. ಗ್ರೋತ್ ಚಾರ್ಟ್ಸ್ ಅಂದರೆ ಏನು ಅಂತಂದರೆ ಗ್ರೋತ್ ಮೆಜರ್ಮೆಂಟ್ಸ್ ಆರ್ ರೆಕಾರ್ಡೆಡ್ ಇನ್ ಅ ಚೈಲ್ಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಂದರೆ ಸಪೋಸ್ 1 ಮಂತ್, 2 ಮಂತ್ಸ್, 3 ಮಂತ್ಸ್ ಅಥವಾ ಇಯರ್ಸ್, ಆ ಥರ ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನು ಮಾಡ್ತೀವಿ, ನಾವು ಗ್ರೋತ್ನ ಮೆಷರ್ ಮಾಡಿಬಿಟ್ಟು ಏನು ಮಾಡ್ತೀವಿ ಅಂತಂದರೆ ಈ ಗ್ರಾಫಲ್ಲೆಲ್ಲ ಪ್ಲಾಟ್ ಮಾಡ್ತಾ ಹೋಗ್ತೀವಿ. ಸೊ ಆವಾಗ ಅದರಿಂದ ಏನಾದರೂ ಡಿವಿಯೇಷನ್ ಅಥವಾ ಮೇಲೋಗಿತ್ತು, ಕೆಳಗಡೆ ಹೋಗಿತ್ತು ಅಂತಂದರೆ ನಾವು ಅದನ್ನು ಇಂಟರ್ಪ್ರೇಟ್ ಮಾಡ್ಬೋದು. ಸೊ ಇದನ್ನು ರೋಡ್ ಟು ಹೆಲ್ತ್ ಚಾರ್ಟ್ಸ್ ಅಂತಲೂ ಕೂಡ ಕರಿತೇವೆ. ಗ್ರೋತ್ ಚಾರ್ಟ್ಸ್ನ ರೋಡ್ ಟು ಹೆಲ್ತ್ ಚಾರ್ಟ್ಸ್ ಅಂತಲೂ ಕರಿತೇವೆ. ಸೊ ಏನಕ್ಕೆ ಯೂಸ್ ಮಾಡ್ತೀವಿ, ಫಸ್ಟ್ ನಾನು ಹೇಳ್ದಂಗೆ ಗ್ರೋತ್ ಮಾನಿಟರ್ ಮಾಡ್ಬೋದು. ಡಯಾಗ್ನೋಸ್ಟಿಕ್ಸ್ ಟೂಲ್ ಅಂತಂದರೆ ಈಗ ಎನಿ ಡಿವಿಯೇಷನ್ ಇತ್ತು ಅಂತಂದರೆ ಯಾಕೆ ಈ ಥರ ಆಗಿದೆ ಅನ್ನೋದನ್ನು ನಾವು ಡಯಾಗ್ನೋಸಿಸ್ ಮಾಡ್ಬೋದು. ಡಯಾಗ್ನೋಸಿಸ್ ಮಾಡಾದಮೇಲೆ ಎವ್ಯಾಲ್ಯೂಯೇಟ್ ಮಾಡಿದ್ಮೇಲೆ ನಾವು ಏನು ಮಾಡೋದು, ಟ್ರೀಟ್ಮೆಂಟು ಮಾಡ್ಬೋದು. ಯಾವ ಆ್ಯಕ್ಷನ್ ತೊಗೋಬೇಕು, ಏನು ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದು ಸಹ ಈ ಗ್ರೋತ್ ಚಾರ್ಟ್ಸಿಂದ ನಮಗೆ ಗೊತ್ತಾಗುತ್ತೆ. ಸೊ ಯೂಶಲಿ ಈ ಗ್ರೋತ್ ಚಾರ್ಟ್ ನೋಡ್ಬೋದು. ಸೊ ಇದರಲ್ಲಿ ಏನಿದೆ ಅಂತಂದರೆ ಎಕ್ಸ್ ಆ್ಯಕ್ಸಿಸ್ ಅಥವಾ ವೈ ಆ್ಯಕ್ಸಿಸ್ಸು. ಎಕ್ಸ್ ಆ್ಯಕ್ಸಿಸಲ್ಲಿ ಏನು ಇಂಡಿಕೇಟ್ ಮಾಡಿದ್ದಾರೆ ಅಂದರೆ ಏಜ್ ಇನ್ ಇಯರ್ಸ್, ವೈ ಆ್ಯಕ್ಸಿಸಲ್ಲಿ ಏನಿದೆ ಅಂದರೆ ವೆಯ್ಟ್ ಇನ್ kgs ಇದೆ. ಸೊ ನಾವು ಸಪೋಸ್ ಈಗ 2 ಇಯರ್ಸಿಗೆ 10 kgs ಇತ್ತು ಅಂತಂದರೆ 2 ಇಯರ್ಸ್ಗೆ ಇಲ್ಲಿಗೆ 1 ಇಯರ್, ಇಲ್ಲಿಗೆ 2 ಇಯರ್ಸ್. ಸೊ ಈಗ ಬೇಬಿ 6 ಮಂತ್ಸಿಗೆ 6 kgs ಇತ್ತು ಅಂದರೆ ಇಲ್ಲಿ ಪ್ಲಾಟ್ ಆಗುತ್ತೆ. 6 kgs ಇತ್ತು ಅಂದರೆ ಇಲ್ಲಿ ಪ್ಲಾಟ್ ಆಗುತ್ತೆ. ಸೊ ಈ ರೆಡ್, ಯೆಲ್ಲೋ, ಗ್ರೀನ್ ಇದೆಲ್ಲ ಏನು ಕೊಟ್ಟಿದ್ದಾರೆ ಅಂತಂದರೆ ಇದೆಲ್ಲ ಯೂಶಲಿ ಅಂಗನವಾಡೀಸಲ್ಲಿ ಇದನ್ನು ಯೂಸ್ ಮಾಡ್ಕೋತಾರೆ. ಸಪೋಸ್ ಈಗ ಗ್ರೀನಲ್ಲಿತ್ತು ಅಂದರೆ ಗ್ರೋತ್ ಏನಿದೆ ಅದು ನಾರ್ಮಲ್ ಇದೆ, ಯೆಲ್ಲೋ ಅಲ್ಲಿ ಬಂದಿದೆ ಅಂದರೆ ನಾವು ಕಾಷನ್ ತಗೋಬೇಕು, ರೆಡ್ಡಲ್ಲಿದೆ ಅಂತಂದರೆ ಟ್ರೀಟ್ಮೆಂಟ್ ನೆಸೆಸಿಟಿ ಇದೆ ಅನ್ನೋದನ್ನು ಇದು ಇಂಡಿಕೇಟ್ ಮಾಡುತ್ತೆ. ಸೊ ಆಗಲೇ ನಾನು ಏನು ಹೇಳ್ತಿದ್ದೆ, 95%, 85% ಅಂತ ಹೇಳ್ತಿದ್ದೆ. ಸೊ ಇದರಲ್ಲಿ ನೋಡ್ಬೋದು 50th ಸೆಂಟೈಲ್, 85 ಸೆಂಟೈಲ್ ಮತ್ತು 95 ಸೆಂಟೈಲ್ ಅಂತ ಹೇಳ್ಬಿಟ್ಟು ಇಂಡಿಕೇಟ್ ಮಾಡಿರ್ತಾರೆ. ಇದನ್ನು ನಾವೇನು ಹೇಳ್ತೀವಿ, ಝೆಡ್ ಸ್ಕೋರ್ ಅಂತಲೂ ಹೇಳ್ತೇವೆ. ದಿಸ್ ಇಸ್ ಹೌ ವಿ ಯೂಸ್ ದ ಗ್ರೋತ್ ಚಾರ್ಟ್ಸ್. ಸೊ ಯೂಶಲಿ ಪಿಂಕ್ ಕಲರ್ ಇತ್ತು ಅಂತಂದರೆ ಫೀಮೇಲ್ಸಿಗೆ ಹೇಳ್ತೇವೆ, ಬ್ಲೂ ಕಲರ್ ಇತ್ತು ಅಂತಂದರೆ ಮೇಲ್ಸ್ಗೆ ಯೂಸ್ ಮಾಡ್ತೇವೆ. ಸೊ ಈ ವಿಡಿಯೋದಲ್ಲಿ ನಾವೇನೇನು ನೋಡಿದ್ವಿ, ಗ್ರೋತ್ನ ಯಾವ್ಯಾವ ಥರ ಅಸೆಸ್ ಮಾಡಬೇಕು, ಏನೇನೋ ಇಂಡಿಸಸ್ನ ಯೂಸ್ ಮಾಡಬೇಕು ಅಂತ ನಾವು ನೋಡಿದ್ವಿ. ಸೊ ವಿತ್ ದಿಸ್ ವಿಲ್ ಎಂಡ್ ದಿಸ್ ವಿಡಿಯೋ. ಥ್ಯಾಂಕ್ ಯು.